ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಉಯಿಲು ಅನ್ನುವಂತಹ ಶಬ್ದ, ಉಯಿಲು ಅಂದರೆ ಏನು? ಉಯಿಲು ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ತನಗೆ ಇರುವಂತಹ ಆಸ್ತಿಯನ್ನು, ತನಗೆ ಇರುವಂತಹ ಎಷ್ಟೆಲ್ಲ ಆಸ್ತಿಪಾಸ್ತಿಗಳು ಏನೆಲ್ಲ ಇದೆಯೋ ಅದು ತನ್ನ ಮರಣದ ನಂತರ ಅದು ಯಾರಿಗೆ ಸೇರಬೇಕು ಮತ್ತು ಯಾವ ರೀತಿಯಲ್ಲಿ ಅದರ ಆಸ್ತಿಯ ವಿಲೇವಾರಿ ಆಗಬೇಕು ಅಂತ ಬರೆದಿರುವಂತಹ ಒಂದು ಕಾನೂನುಬದ್ಧ ದಾಖಲೆ ಅಥವಾ ಮೃತ್ಯುಪತ್ರ ಅಥವಾ ಮರಣ ಶಾಸನ. ಇದನ್ನು ಇಂಗ್ಲೀಷ್ನಲ್ಲಿ ವಿಲ್, WILL, ವಿಲ್ ಅಂತ ಕರೀತಾರೆ. ಈ ವಿಲ್ನಲ್ಲಿ ಇರುವಂತಹ ಪ್ರಮುಖವಾದಂತಹ ಅಂಶಗಳನ್ನು ನಾವು ಕಾಣ್ಬೋದು, ಹೀಗೆ ನೋಡ್ಬೋದು. ಈ ವಿಲ್ಲನ್ನು ಯಾರು ಬರೀತಾರೋ, ಉಯಿಲನ್ನು ಯಾರು ಬರೆಯುತ್ತಾರೋ ಅವರು ಪ್ರಾಪ್ತವಾದಂತಹ ವಯಸ್ಕನಾಗಿರಬೇಕು, ಅಂದರೆ 18 ವರ್ಷ ಮೀರಿರಬೇಕು. ಹಾಗೆ ಸ್ವಂತ ಇಚ್ಛೆಯಿಂದ ಆತ ಉಯಿಲನ್ನು ಬರೆದಿರಬೇಕು. ಯಾರದೇ ಫೋರ್ಸ್ ಮೇಲೆ ಅಥವಾ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾಗ ಬರೆಯುವಂಥದ್ದಲ್ಲ. ಆತ ಮಾನಸಿಕವಾಗಿ ಆರೋಗ್ಯಯುತವಾಗಿರುವಾಗ ಸ್ವಯಂ ಇಚ್ಛೆಯಿಂದ ಆತ ಬರೆಯುವಂಥದ್ದು. ಅಂದರೆ ಈ ಉಯಿಲನ್ನು ಬರೆಯುವಂಥದ್ದು ಆತನ ಸ್ವಂತ ಇಚ್ಛೆ. ಇನ್ನು ಉಯಿಲನ್ನು ಬರೆದಾಗ ಅದರಲ್ಲಿ ಸಾಕ್ಷಿಗಳು ಬೇಕಾಗ್ತದೆ. ಅಂದರೆ ಈ ಉಯಿಲು ನಾವು ಹೇಗೆ ಬೇಕಾದರೂ ಬರಿಬೋದು, ಆದರೆ ಅದಕ್ಕೆ ಸಾಕ್ಷಿಗಳು ಇದ್ದಾಗ ಮಾತ್ರ ಅದು ಊರ್ಜಿತವಾಗ್ತದೆ. ಉಯಿಲು ಅಧಿಕೃತವಾಗಿರಲಿಕ್ಕೆ 2 ಸಾಕ್ಷಿಗಳು ಸಹಿಯನ್ನು ಮಾಡಬೇಕು. ಸಹಿಯನ್ನು ಹಾಕುವುದದು ಕಡ್ಡಾಯವಾಗಿರ್ತದೆ. ಇನ್ನು ಈ ಉಯಿಲು ಅಥವಾ ಮರಣಪತ್ರ, ಮೃತ್ಯುಪತ್ರ ಇದು ಕೈಬರಹದಿಂದ ಮಾಡಲ್ಪಟ್ಟಿದ್ದರೆ ಅದನ್ನು ಬರೆದ ವ್ಯಕ್ತಿಯು ಆ ಮರಣಪತ್ರದ ಅಡಿಯಲ್ಲಿ ಯಾವುದೇ ಸ್ವತ್ತನ್ನು ಅಥವಾ ಲಾಭವನ್ನು ಪಡೆಯುವಂತಿಲ್ಲ. ಅಂದರೆ ಯಾರಾದರೂ ಬರೆದಿದ್ರೆ ಅದು ಅವನಿಗೆ ಸೇರುವಂಥದ್ದಲ್ಲ. ಹಾಗೆ ಈ ಉಯಿಲನ್ನು ಬೆರಳಚ್ಚು ಟೈಪ್ ಮಾಡೋದ್ರ ಮುಖಾಂತರವೂ ಕೂಡ ಈ ಮರಣಪತ್ರವನ್ನು ತಯಾರಿಸಬಹುದು. ಇನ್ನು ಬದಲಾವಣೆಯ ಬಗ್ಗೆ ನಾವು ನೋಡೋದಾದರೆ, ಬರೆದವನು ಬದುಕಿರುವವರೆಗೂ ಆ ಉಯಿಲನ್ನು ಅವನು ಎಷ್ಟು ಬಾರಿ ಬೇಕಾದರೂ ಬದಲಾಯಿಸಬಹುದು. ಒಂದು ಸಲ ಅವನು ಉಯಿಲನ್ನು ಬರೆದಿರ್ತಾನೆ, ಆ ಮಗನಿಗೆ ಕೊಡ್ತೇನೆ ಅಥವಾ ಈ ಮಗನಿಗೆ ಕೊಡೋದಿಲ್ಲ ಹಾಗೆಲ್ಲ ಇರ್ತದೆ. ಆದರೆ ಅವನ ಮನಸ್ಸು ಬದಲಾವಣೆ ಆಗ್ತದೆ. ಕೂಡಲೇ ಅವನು ಅವಳಿಗೆ ಸೇರುವುದಿಲ್ಲ, ಇವನಿಗೆ ಸೇರ್ತದೆ, ಅಥವಾ ಇವನಿಗೆ ಸೇರುವುದಿಲ್ಲ ಅಥವಾ ಅವಳಿಗೆ ಸೇರ್ತದೆ. ಈ ಆಸ್ತಿ ತನ್ನ ಆಸ್ತಿ, ತಾನು ಸತ್ತ ನಂತರ ಈ ಆಸ್ತಿ ಇಂಥವರಿಗೆ ಸೇರ್ತದೆ ಅನ್ನುವಂಥದ್ದು ಅವನು ಎಷ್ಟು ಸಾರಿ ಬೇಕಾದರೂ ಬದಲಾಯಿಸ್ಬೋದು. ಆದರೆ ಅವನು ಸಾಯುವ ಮೊದಲು, ಅಂದರೆ ತನ್ನ ಜೀವಿತಾವಧಿಯ ಕೊನೆಯಲ್ಲಿ ಯಾವ ಪತ್ರವನ್ನು ಬರೆದಿರ್ತಾನೋ ಆ ಉಯಿಲು ಮಾತ್ರ ಆತನ ಮರಣದ ನಂತರ ಜಾರಿಗೆ ಬರ್ತದೆ. ಅಂದರೆ ಅದು ಅವನು ತನ್ನ ಜೀವಿತದ ಕೊನೆಯ ಒಂದು ಬಾರಿಯಲ್ಲಿ ಏನು ಬರಿತಾನೋ, ಅಂದರೆ ಅವನು ಬರೆದ ನಂತರ ಮರಣ ಹೊಂದಿದ್ದಾನೆ ಅಂತ ತಿಳ್ಕೊಳ್ಳಿ. ಆಗ ಯಾವ ರೀತಿಯಲ್ಲಿ ಬರೆದಿರ್ತಾನೋ ಅದು ಮಾತ್ರ ಅಧಿಕೃತವಾಗಿರ್ತದೆ. ಈ ಉಯಿಲನ್ನು ನಿಮ್ಮ ಜೀವಿತಾವಧಿಯ ಯಾವುದೇ ಸಮಯದಲ್ಲಿ ಕೂಡ ಈ ಉಯಿಲನ್ನು ಮಾಡಬಹುದು, ಬರೀಬಹುದು. ಅದೇ ಮೊದಲೇ ಹೇಳಿದ ಹಾಗೆ ಸ್ವಸ್ಥ ಮಾನಸಿಕ ಆರೋಗ್ಯ ಹೊಂದಿರಬೇಕು ಮತ್ತು 18 ವರ್ಷಗಳಿಗಿಂತ ಮೇಲ್ಪಟ್ಟವರಾಗಿರಬೇಕು. ಉಯಿಲು ಮಾಡುವಂತಹ ವ್ಯಕ್ತಿಗೆ, ವಿಲ್ ಬರೆಯುವಂತಹ ವ್ಯಕ್ತಿಗೆ ತಾನು ಏನು ಮಾಡ್ತಿದ್ದೇನೆ ಅನ್ನುವಂತಹ ತಿಳುವಳಿಕೆ ಕೂಡ ಇರಬೇಕಾಗ್ತದೆ. ಅಂದರೆ ಕೆಲವೊಮ್ಮೆ ಮಾನಸಿಕವಾಗಿ ಅಸ್ಥಿರತೆಯನ್ನು ಹೊಂದಿರುವಂತಹ ವ್ಯಕ್ತಿ, ಅವನಿಗೆ ಗೊತ್ತಿರುವುದಿಲ್ಲ ಅವನು ಏನು ಮಾಡ್ತಿದ್ದಾನೆ ಅನ್ನುವಂತಹ ತಿಳುವಳಿಕೆ ಅವನಿಗಿರುವುದಿಲ್ಲ. ಆಗ ಅವನು ಬರೆದದ್ದು ಅದು ಊರ್ಜಿತವಾಗುವುದಿಲ್ಲ. ಅಂದರೆ ಅವನು ಮಾನಸಿಕವಾಗಿ ಅಸಾಮರ್ಥ್ಯವನ್ನು ಹೊಂದಿರುವಂಥ ವ್ಯಕ್ತಿ ತಾನು ಏನು ಮಾಡ್ತಾ ಇದ್ದೇನೆ ಅನ್ನುವಂತಹ ಅರಿವು ಇದ್ದಾಗ ಅವನು ವಿಲ್ ಮಾಡ್ಬೋದು. ಒಬ್ಬ ವ್ಯಕ್ತಿಯು ಕೆಲವೊಮ್ಮೆ ಕುಡಿದುಕೊಂಡು, ಅಂದರೆ ಡ್ರಿಂಕ್ಸ್ ಮಾಡಿ ಕೆಲವರು ಬರೀತಾರೆ, ಅಥವಾ ಆವಾಗ ಅವನಿಗೆ ಏನು ಮಾಡ್ತಿದ್ದೇನೆ ಅನ್ನೋದು ಗೊತ್ತಾಗೋದಿಲ್ಲ. ಅವನಿಗೆ ಏನು ಅಂದರೆ ಮದ್ಯಪಾನಕ್ಕೆ ಒಳಗಾದಂತಹ, ಮದ್ಯದ ಪ್ರಭಾವಕ್ಕೆ ಒಳಗಾದಂತಹ ಮತ್ತು ಅವರು ಏನು ಮಾಡ್ತಿದ್ದಾರೆ ಅಂತ ತಿಳಿದಿಲ್ಲದಿದ್ದರೆ ಅವರು ಉಯಿಲು ಮಾಡಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಕೆಲವು ಧರ್ಮದ ಆಧಾರದ ಮೇಲೆ,
ಅಂದರೆ ಯಾರು ಬರೆದಿರ್ತಾರೋ ಅವರ ಸಾವಿನ ನಂತರ ಅವರ ಸ್ವತ್ತುಗಳು ಅಂದರೆ ಆಸ್ತಿ ಪಾಸ್ತಿಗಳು ಯಾವುದೇ ಇರ್ಬೋದು, ಆಸ್ತಿಯನ್ನು ಹೇಗೆ ವಿತರಿಸಲಾಗ್ತದೆ ಅನ್ನುವಂಥದ್ರ ಕುರಿತು ಒಂದು ಬೇರೆ ಬೇರೆ ನಿಯಮಗಳಿರ್ತವೆ. ಆದರೂ ಕೂಡ ಉಯಿಲನ್ನು ವಿಲ್ಲನ್ನು ಮಾಡಿಸಿದರೆ ಆ ಸ್ವತ್ತುಗಳು ಮತ್ತು ಆಸ್ತಿಯನ್ನು ಉಯಿಲು ಮಾಡಿದಂತಹ ವ್ಯಕ್ತಿ ಉಯಿಲಿನಲ್ಲಿ ಯಾವ ವ್ಯಕ್ತಿಗಳಿಗೆ ಕೊಡಬೇಕು ಅನ್ನುವಂಥದ್ದು ಇರ್ತದೋ ಆ ವ್ಯಕ್ತಿಗಳ ನಡುವೆಯೇ ಆ ಆಸ್ತಿಯನ್ನು ಹಂಚಲಾಗ್ತದೆ. ಹಾಗಾದರೆ ಈ ಉಯಿಲನ್ನು ನಾವು ಒಬ್ಬರೇ ಕೂತ್ಕೊಂಡು ಬರಿಬೋದಾ, ಅಥವಾ ಒಂದು ರೂಮಿನ ಕೋಣೆಯ ಒಳಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾವೇ ಬರಿಬೋದಾ, ಏಕಾಂಗಿಯಾಗಿ ಬರಿಬೋದಾ? ಇಲ್ಲ. ಅದನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಅಂದರೆ, ಒಬ್ಬ ವ್ಯಕ್ತಿಯ ಮರಣಾನಂತರ ಅವರ ಆಸ್ತಿ ಪಾಸ್ತಿಗಳನ್ನು ಯಾರಿಗೆ ಸೇರಬೇಕು ಅನ್ನುವಂಥದ್ದು ಅವರ ಇಚ್ಛೆಯಂತೆ ಬರೆದಿಡುವಂತಹ ಕಾನೂನುಬದ್ಧವಾದಂತಹ ಕಾನೂನುಬದ್ಧ ದಾಖಲೆ ಆಗಿರುವಂತಹ ಈ ಉಯಿಲು ಪತ್ರವನ್ನು ಯಾರು ಬರಬೇಕಂತ ಇರ್ತಾರೋ ಅವರೇ ಬರಿಬೋದು, ಅಥವಾ ವಕೀಲರ ಸಹಾಯವನ್ನು ಪಡೆದು ಬರೆಯಬಹುದು. ಈಗ ಉಯಿಲು ಪತ್ರಕ್ಕೆ ಇರಬೇಕಾದಂತಹ ಮುಖ್ಯಾಂಶಗಳು ಈಗಾಗಲೇ ಹೇಳಿದ್ದೇನೆ. ಅದೇ ಆಸ್ತಿಯ ವಿವರ, ಯಾರು ಬರೆಯುತ್ತಾರೋ ಅವರ ಒಡೆತನದಲ್ಲಿ ಇರುವಂತಹ ಭೂಮಿ ಆಗಿರ್ಬೋದು, ಮನೆ ಆಗಿರ್ಬೋದು, ಹಣ ಮತ್ತು ಚಿನ್ನಾಭರಣಗಳ ಸಂಪೂರ್ಣ ಮಾಹಿತಿ ಅದರಲ್ಲಿರಬೇಕು. ಇನ್ನು ವಾರಸುದಾರರು, ಆ ಆಸ್ತಿಯನ್ನು ಯಾರು ಪಡಿಬೇಕು ಅನ್ನೋದರ ಸ್ಪಷ್ಟ ಉಲ್ಲೇಖ ಆ ಪತ್ರದಲ್ಲಿ ಇರಬೇಕು. ಇನ್ನು ಸಾಕ್ಷಿದಾರರು, ಉಯಿಲಿಗೆ ಕನಿಷ್ಠ 2 ವಯಸ್ಕ ಸಾಕ್ಷಿದಾರರು ಸಹಿ ಮಾಡಿರಬೇಕು. ಇನ್ನು ಈ ರಿಜಿಸ್ಟ್ರ್ ನೋಂದಣಿ ಮಾಡುವಂಥದ್ದು, ಉಯಿಲನ್ನು ನೋಂದಾಯಿಸುವುದು ಕಡ್ಡಾಯವಲ್ಲ, ಆದರೆ ನೋಂದಾಯಿತ ಉಯಿಲು ಕಾನೂನಾತ್ಮಕವಾಗಿ ಕಡ್ಡಾಯ ಮಾಡಿದರೆ, ಅಂದರೆ ನೋಂದಾಯಿಸಿದರೆ ಮಾತ್ರ ಅದಕ್ಕೆ ಹೆಚ್ಚು ಭದ್ರವಾಗಿರ್ತದೆ, ಭದ್ರತೆ ಇರ್ತದೆ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಈಗ ನಾವು ಒಂದು ಉಯಿಲು ಪತ್ರದ ಮಾದರಿಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಒಂದು ಮಾದರಿ ಉಯಿಲು ಪತ್ರವನ್ನು ಕೊಟ್ಟಿದ್ದಾರೆ ನೋಡಿ. ಉಯಿಲಿನ ಮಾದರಿ ಪತ್ರವನ್ನು ಕೊಟ್ಟಿದ್ದಾರೆ. ಶ್ರೀಮತಿ ಆರ್ ವಿ ಸುಭದ್ರನವರ ಉಯಿಲು ಅಂತ ಇದೆ. ಅಂದರೆ ಇಲ್ಲಿ ಉಯಿಲನ್ನು ಬರೆಯುವಾಗ ಯಾರು ಬರೀತಾ ಇದ್ದಾರೆ ಅನ್ನುವವರ ಒಂದು ವೈಯಕ್ತಿಕ, ಅಂದರೆ ವಿಲ್ನ ಫಾರ್ಮ್ಯಾಟ್ ಅಂತ ಹೇಳ್ತೇವೆ ನೋಡಿ, ಹೀಗೆ ಇರಬೇಕು, ಆ ವಿಭಾಗಗಳು ಹೀಗೆ ಇರಬೇಕು ಅನ್ನುವಂಥದ್ದು ವೈಯಕ್ತಿಕ ಮಾಹಿತಿ ಇರ್ತದೆ ಮೊದಲಿಗೆ. ಅಂದರೆ ಪರೀಕ್ಷಕರ ಹೆಸರು, ಅಂದರೆ ಯಾರು ಬರೀತಾರೆ ಅವರ ಹೆಸರು, ತಂದೆಯ ಹೆಸರು, ಹಾಗೆ ಮನೆಯ ವಿಳಾಸ, ಹುಟ್ಟಿದ ದಿನಾಂಕ, ಇವುಗಳೆಲ್ಲ ಇರ್ತವೆ. ಅನಂತರ ದಿನಾಂಕದ ಘೋಷಣೆ, ಅಂದರೆ ಉಯಿಲನ್ನು ಸಿದ್ಧಪಡಿಸುವಂಥ ದಿನಾಂಕವನ್ನು ಸ್ಪಷ್ಟವಾಗಿ ನಮೂದಿಸುವಂಥದ್ದು ಇರ್ತದೆ. ಇನ್ನು ಉಯಿಲನ್ನು ರಚಿಸುವಾಗ ಅದನ್ನು ಸ್ವತಂತ್ರ ಇಚ್ಛೆಯಿಂದ ಮಾಡ್ತಾ ಇದ್ದಾರೆ ಅಥವಾ ಯಾವುದೇ ವ್ಯಕ್ತಿಯ ಪ್ರಭಾವ ಅಥವಾ ಒತ್ತಡದ ಅಡಿಯಲ್ಲಿ ಅಲ್ಲ ಅನ್ನೋದನ್ನು ನಮೂದಿಸ್ತಾರೆ. ಇನ್ನು ಎಕ್ಸಿಕ್ಯೂಟರ್ನ ವಿವರಗಳು, ಉಯಿಲಿಗೆ ಅದನ್ನು ಕಾರ್ಯಗತಗೊಳಿಸುವಂತಹ ಒಬ್ಬ ನಿರ್ವಾಹಕನ ಅಗತ್ಯವಿರ್ತದೆ. ಹಾಗಾಗಿ ಕಾರ್ಯನಿರ್ವಾಹಕರ ಹೆಸರು, ವಿಳಾಸ, ಕಾರ್ಯನಿರ್ವಾಹಕರೊಂದಿಗೆ ಸಂಬಂಧ, ವಯಸ್ಸು ಇತ್ಯಾದಿಗಳನ್ನು ನಮೂದಿಸಿರ್ತಾರೆ. ಇನ್ನು ಸ್ವತ್ತುಗಳು ಮತ್ತು ಫಲಾನುಭವಿಗಳ ವಿವರಗಳು ಕೂಡ ಇರ್ತದೆ. ಉಯಿಲಿನ ಅತ್ಯಂತ ನಿರ್ಣಾಯಕ ವಿಭಾಗ ಅಂದರೆ ಸ್ಥಿರ ಆಸ್ತಿ ಅಥವಾ ಅವುಗಳ ವಿಳಾಸಗಳೊಂದಿಗೆ ಆಸ್ತಿಗಳ ಪಟ್ಟಿ, ಇವುಗಳನ್ನೆಲ್ಲ ಈ ಪತ್ರದಲ್ಲಿ ನಾವು ನೋಡ್ಬೋದು. ಆನಂತರ ವಿಮೆ, ಬ್ಯಾಂಕ್ ಠೇವಣಿಗಳು, ಮ್ಯೂಚುವಲ್ ಫಂಡ್ಗಳು ಇತ್ಯಾದಿ ಎಲ್ಲ ಚರ ಆಸ್ತಿಗಳನ್ನು ನಮೂದಿಸಿ ಪ್ರತಿ ಆಸ್ತಿಯ ಫಲಾನುಭವಿಗಳ ಹೆಸರನ್ನು ನಮೂದಿಸಿರ್ತಾರೆ ಇಲ್ಲಿ. ಆನಂತರ ಸಹಿ, ಆ ಉಯಿಲಿಗೆ ಎಲ್ಲ ವಿವರಗಳನ್ನು ತಿಳಿಸಿದ ನಂತರ, ನಮೂದಿಸಿದ ನಂತರ ಅಲ್ಲಿ ಒಂದು ಸಹಿ ಮಾಡುವಂಥದ್ದು ಇರ್ತದೆ. ಆನಂತರ ಸಾಕ್ಷಿಯ ಸಹಿ, ಅಂದರೆ ಯಾರು ಬರೆದಿರ್ತಾರೋ ಅಲ್ಲಿ ಒಟ್ಟಿಗೊಂದು ಕನಿಷ್ಠ 2 ಸಾಕ್ಷಿಗಳು ಸಹಿ ಹಾಕಬೇಕು. ಹಾಗೆ ಆ ಸಾಕ್ಷಿಗಳ ತಂದೆಯ ಹೆಸರು ಮತ್ತು ವಿಳಾಸಗಳನ್ನು ಕೂಡ ಅಲ್ಲಿ ನಮೂದಿಸಿರಬೇಕು. ಸರಿ ವಿದ್ಯಾರ್ಥಿಗಳು, ಈಗ ನಾವು ಈ ವಿಲ್ನ ಬಗ್ಗೆ ನೋಡ್ತಾ ಹೋಗೋಣ. ಸುಭದ್ರ ಇವರು ಬರೀತಾರೆ, 2019 ಇಸವಿ ಏಪ್ರಿಲ್ ತಿಂಗಳು 13ನೇ ತಾರೀಕಿನ ದಿವಸ ಬೆಂಗಳೂರು ನಗರದ ಚಾಮರಾಜಪೇಟೆ 1ನೇ ಅಡ್ಡರಸ್ತೆ ಬಡಾವಣೆಯ ಮನೆಯಲ್ಲಿರುವ ಮನೆ ನಂಬರ್ 112ರಲ್ಲಿ ವಾಸವಾಗಿರುವ ದಿವಂಗತ KR ರಾಮಕೃಷ್ಣರವರ ಧರ್ಮಪತ್ನಿಯಾದ ಸುಮಾರು 60 ವರ್ಷ ವಯಸ್ಸಿನ ಆರ್ ವಿ ಸುಭದ್ರಮ್ಮ ಆದ ನಾನು ಬರೆದ ನನ್ನ ಈ ಉಯಿಲಿನ ಕ್ರಮವೇನೆಂದರೆ, ಅಂದರೆ ಇಸವಿ ಬರೀತಾರೆ, ತಿಂಗಳನ್ನ ಹೆಸರು ಬರೀತಾರೆ, ತಾರೀಖನ್ನು ಬರೀತಾರೆ, ವಿಳಾಸವನ್ನು ಬರೀತಾರೆ ನೋಡಿ. ಹಾಗೆ ಯಾರ ಪತ್ನಿ, ದಿವಂಗತ KR ರಾಮಕೃಷ್ಣರವರ ಧರ್ಮಪತ್ನಿ ಅಂತ ಬರೀತಾರೆ ನೋಡಿ. ಅನಂತರ ಪ್ರಾಯ 60 ವರ್ಷ ಇದೆ ಅನ್ನುವಂಥದ್ದು. ನಾನು ಈ ಉಯಿಲನ್ನು ಬರೆದಿದ್ದೇನೆ ಯಾಕೆಂದರೆ ಅದರ ಕ್ರಮವೇನೆಂದರೆ ಅಂತ ಬರೀತಾರೆ ನೋಡಿ. ಮೊದಲನೇ ಪಾಯಿಂಟ್ ಕೊಟ್ಟಿದ್ದಾರೆ, ನಾನು ಈಗ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಒಳ್ಳೆಯ ಆರೋಗ್ಯದಿಂದ ಇದ್ದೇನೆ. ಆದರೂ
ಜೀವನದ ಅನಿಶ್ಚಿತತೆಯ ಕಾರಣ ನನ್ನ ನಂತರ ನನ್ನ ಆಸ್ತಿಗಳು ಹೇಗೆ ವಿತರಣೆ ಆಗಬೇಕು ಎಂದು ನಿರ್ದೇಶಿಸುವ ಸಲುವಾಗಿ ಈ ಉಯಿಲನ್ನು ಬರೆಯುತ್ತಾ ಇದ್ದೇನೆ. ಅಂದರೆ ಯಾಕೆ ಕಾರಣ, ಈ ಉಯಿಲನ್ನು ಬರೀಲಿಕ್ಕೆ ಒಂದು ಕಾರಣ ಬೇಕಲ್ವ. ಅವ್ರು ಹೇಳ್ತಾರೆ, ಈಗೇನು ದೈಹಿಕವಾಗಿ ಮಾನಸಿಕವಾಗಿ ಸ್ವಸ್ಥಳಾಗಿದ್ದೇನೆ, ಆದರೂ ಕೂಡ ಮುಂದೆ ಏನು ನಡೀತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ಲ. ಜೀವನದ ಒಂದು ಅನಿಶ್ಚಿತತೆ ಏನಾಗ್ಬೋದು ಅನ್ನುವ ಒಂದು ಅಪನಂಬಿಕೆ, ಅಂದರೆ ಭಯ, ಅಲ್ಲಿ ಮುಂದೆ ಏನಾಗಬಹುದು ಅನ್ನುವಂಥದ್ದು. ತಾನು ಸತ್ತ ನಂತರ ಈ ಆಸ್ತಿ ಯಾರು ಪಾಲಾಗ್ತದೋ, ಯಾರ್ಯಾರು ತಿಂದ್ಕೊಂಡು ಹೋಗ್ತಾರೋ ಅನ್ನೋಂಥ ಒಂದು ಭಯ ಇರ್ತದೆ. ಹಾಗಾಗಿ ತಾನು ಬರಿತಾ ಇದ್ದೇನೆ, ಯಾರಿಗೆ ಸೇರಬೇಕು ಅನ್ನೋದನ್ನು ಬರಿತೇನೆ ಅಂತ ಅವರು ಹೇಳ್ತಾರೆ. ಇನ್ನು 2ನೇ ಪಾಯಿಂಟ್ ನೋಡಿ, ಅವ್ರು ಹೇಳ್ತಾರೆ, ನನ್ನ ಪತಿ KR ರಾಮಕೃಷ್ಣನವರು ದಿನಾಂಕ 26/3/2010 ನಿಧನರಾದರು. ನನಗೆ ಹೆಣ್ಣು ಮಕ್ಕಳಿರುವುದಿಲ್ಲ. ನಮಗೆ ಇದ್ದ ಏಕೈಕ ಪುತ್ರ BR ಸುಹಾಸ್ 29/1/2016 ತೀರಿ ಹೋದನು. ನಾನು ಈಗ ನನ್ನ ಸೊಸೆ M ಜಯಶ್ರೀ, ಮೊಮ್ಮಗ BS ಗೌರವ್ ಹಾಗೆ ಮೊಮ್ಮಗಳು BS ಸುಭಾಷಿಣಿಯೊಂದಿಗೆ ವಾಸವಾಗಿದ್ದೇನೆ. ನನಗೆ ನಮ್ಮ ತಂದೆಯಿಂದ ಅಥವಾ ಇತರರಿಂದ ಯಾವುದೇ ಆಸ್ತಿ ಬಂದಿರುವುದಿಲ್ಲ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಅವರ ಪತಿ ಇಂತಹ ದಿನಾಂಕದಂದು ತೀರಿಕೊಂಡಿದ್ದರು. ಹಾಗೆ ಹೆಣ್ಣು ಮಕ್ಕಳಿಲ್ಲ. ಹಾಗೆ ಇದ್ದಂತಹ ಒಬ್ಬ ಗಂಡು ಮಗ ತೀರ್ಕೊಂಡಿದ್ದಾನೆ. ಅವನು ಕೂಡ ಯಾವ ತಾರೀಕಿನೆಂದು ತೀರ್ಕೊಂಡಿದ್ದಾರೆ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಿ. ಆನಂತರ ತಾನು ಯಾರ ಜೊತೆ ಇರುವುದು ಅನ್ನೋದನ್ನು ಹೇಳ್ತಾರೆ. ಸೊಸೆ ಅಂದರೆ ತೀರಿಕೊಂಡಂತಹ ಆ ಮಗನ ಹೆಂಡತಿಯಾದಂತಹ ಜಯಶ್ರೀ, ಹಾಗೆ ಮೊಮ್ಮಗ ಕೂಡ ಇದ್ದಾನೆ, ಒಂದು ಮೊಮ್ಮಗಳಿದ್ದಾಳೆ, ಅವರೊಟ್ಟಿಗೆ ವಾಸವಾಗಿದ್ದೇನೆ. ಹಾಗೆ ತನಗೆ ಈ ಆಸ್ತಿ ಎಲ್ಲಿಂದ ಬಂತು ಅನ್ನುವಂಥದ್ದು ಹೇಳ್ತಾರೆ. ತನ್ನ ತಂದೆಯಿಂದ ಬಂದದ್ದಲ್ಲ, ಅದು ಪಿತ್ರಾರ್ಜಿತ ಅಲ್ಲ, ಅಥವಾ ಇತರರಿಂದ ಯಾವುದೇ ಆಸ್ತಿ ಬಂದಿರೋದಿಲ್ಲ, ಅಂದರೆ ಬೇರೆಯವರೇನೋ ಕೊಟ್ಟದ್ದಲ್ಲ, ಅವರ ಪಾಲಿಂದ ಬಂದದ್ದಲ್ಲ ಅನ್ನೋದನ್ನು ಸೂಚಿಸ್ತಾರೆ. ಇನ್ನು 3ನೇ ಪಾಯಿಂಟ್ ನೋಡಿ, ನನ್ನ ಗಂಡನ ಸ್ವಯಾರ್ಜಿತ ಆಸ್ತಿಯು ಆತ ತೀರಿ ಹೋಗಿದ್ದರಿಂದ ನನ್ನ ಹೆಸರಿಗೆ ವರ್ಗಾಯಿಸಲ್ಪಟ್ಟಿದೆ. ನಾನು ಈಗ ವಾಸವಾಗಿರುವ ಮನೆ ನನ್ನ ಮತ್ತು ನನ್ನ ಗಂಡನ ಸ್ವಂತ ಸಂಪಾದನೆಯದ್ದಾಗಿದೆ. ಈ ಮನೆ ಬೆಂಗಳೂರು ಮಹಾನಗರ ಪಾಲಿಕೆಯ ಸರಹದ್ದಿನಲ್ಲಿ ಇರುವ ನಿವೇಶನದ ಮೇಲೆ ಕಟ್ಟಿರುವ ಮನೆಯಾಗಿರ್ತದೆ. ಈ ಉಯಿಲನ್ನು ಬರೆಯುವ ತಾರೀಖಿನಲ್ಲಿ ಈ ಮೊದಲೇ ಮಾಡಿದ ಯಾವುದೇ ತರಹದ ಸಾಲ, ಅಸಲು ಮತ್ತು ಬಡ್ಡಿ ಇರುವುದಿಲ್ಲ. ಈ ಮನೆ ಅಲ್ಲದೆ ನನಗೆ ಇನ್ನೂ ಬೇರೆ ಯಾವ ಸ್ಥಿರ ಆಸ್ತಿ ಇರುವುದಿಲ್ಲ. ನಾನು ನನ್ನ ಗಂಡ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿದ್ದೆವು. ಅದರ ವಿವರ ಹೀಗಿದೆ. ಅವ್ರು ಹೇಳ್ತಾರೆ, ಇದು ತನ್ನ ಪಿತ್ರಾರ್ಜಿತ ಆಸ್ತಿ ಅಲ್ಲ, ತನ್ನ ತಂದೆಯಿಂದ ಬಂದದಲ್ಲ ಅಥವಾ ಬೇರೆಯವರಿಂದ ಬಂದದಲ್ಲ, ತನ್ನ ಗಂಡನಿಂದ ಬಂದದ್ದು ಹೇಳ್ತಾರೆ. ಅವರಿಗೆ ಸ್ವಯಾರ್ಜಿತ ಆಸ್ತಿ ಅಂದರೆ ಅವರು ಮಾಡಿಕೊಂಡಂತಹ ಆಸ್ತಿ ಅದು, ಆದರೆ ಅವರು ತೀರ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಹೆಸರಿಗೆ ಅದು ಬಂದಿದೆ. ಈಗ ವಾಸ ಮಾಡಿಕೊಂಡಿರುವಂಥ ಮನೆ ಮತ್ತು ಗಂಡನ ಸ್ವಂತ ಸಂಪಾದನೆ ಅದು. ಈ ಮನೆ ಗಂಡನ ಸ್ವಂತ ಸಂಪಾದನೆಯಿಂದ ಖರೀದಿಸಿರುವಂಥದ್ದು. ಮನೆ ಇಂಥಲ್ಲಿ ಇದೆ ಅನ್ನೋದನ್ನು ಹೇಳ್ತಾರೆ. ಅದು ಕಟ್ಟಿರುವಂತಹ ಮನೆ. ಈ ಉಯಿಲನ್ನು ಬರೆಯುವಂಥ ತಾರೀಕಿನಲ್ಲಿ ಈ ಮೊದಲೇ ಮಾಡಿದ ಯಾವುದೇ ಸಾಲ, ಅಸಲು ಮತ್ತು ಬಡ್ಡಿ ಯಾವುದೂ ಇಲ್ಲ. ಈ ಮನೆಯಲ್ಲದೆ ಬೇರೆ ಯಾವ ಆಸ್ತಿಯೂ ಇಲ್ಲ. ಗಂಡ ಸಂಗ್ರಹಿಸಿದಂತಹ ಒಂದಿಷ್ಟು ಹಣ ಇದೆ ಅನ್ನೋದನ್ನು, ಉಳಿತಾಯ ಮಾಡಿದಂತಹ ಹಣ ಇದೆ ಅನ್ನೋದನ್ನು ಕೂಡ ಅವರು ಇಲ್ಲಿ ಬರೀತಾರೆ. ಅದರ ವಿವರನ ಕೊಡ್ತಾರೆ ನೋಡಿ, 4ನೇ ಪಾಯಿಂಟಲ್ಲಿದೆ. ನನ್ನ ಗಂಡ ಬದುಕಿರುವಾಗ ಕರ್ನಾಟಕ ಬ್ಯಾಂಕ್ನ ಬಸವನಗುಡಿ ಬ್ರಾಂಚಿನಲ್ಲಿ ಠೇವಣಿ ಇಟ್ಟಿದ್ದರು. ಅದರ ವಿವರ ಹೀಗಿದೆ. FD ನಂಬರ್ ಕೊಟ್ಟಿದ್ದಾರೆ ನೋಡಿ, 014899, ಡೇಟೆಡ್ ಅಂತ ಕೊಟ್ಟಿದ್ದಾರೆ ನೋಡಿ, 97/09. ಒಟ್ಟು ಮೊತ್ತ ಎಷ್ಟು ಇರ್ಬೋದು ಅಲ್ಲಿ ಅವ್ರು ಕೊಡ್ತಾರೆ. ಇನ್ನು 5ನೇದು ಪಾಯಿಂಟ್ ನೋಡಿ, ಅವರು ಹೇಳ್ತಾರೆ ನೋಡಿ, ಅದರಲ್ಲಿ ನನ್ನ ಪತಿ ದಿವಂಗತ KR ರಾಮಕೃಷ್ಣರವರ ಹೆಸರಿನಲ್ಲಿರುವಂಥ FD ನಂಬರ್ ಅಲ್ಲಿ ಕೊಟ್ಟಿದ್ದಾರೆ. ಆ ನಂಬರ್ ಕೊಟ್ಟಿದ್ದಾರೆ, ಡೇಟ್ ಯಾವುದು ಅನ್ನೋದನ್ನು ಕೊಟ್ಟಿದ್ದಾರೆ, ಎಷ್ಟು ರೂಪಾಯಿ ಅನ್ನೋದನ್ನು, ರೂಪಾಯಿ ಡ್ಯಾಶ್ ಎಷ್ಟು ಮಾತ್ರ ಅಂತ. ಆನಂತರ ಇದರಲ್ಲಿ ಸೆಕ್ಷನ್ B ಅಲ್ಲಿ ಬರ್ತದೆ ನೋಡಿ, ಸಬ್ ಪಾಯಿಂಟಲ್ಲಿ ನನ್ನ ಹೆಸರಿನಲ್ಲಿರುವ ಕಾರ್ಪೊರೇಷನ್ ಬ್ಯಾಂಕ್ ಲಿಮಿಟೆಡ್, JC ರಸ್ತೆ, ಬೆಂಗಳೂರು, ಇಲ್ಲಿ FD ಇಟ್ಟಿದ್ದೇನೆ ಇಂತಿಷ್ಟು ಅಂತ ಹೇಳ್ತಾರೆ. ಮತ್ತು ನನ್ನ ಹೆಸರಿನಲ್ಲಿರುವ ಚಾಮರಾಜಪೇಟೆ ಬ್ರಾಂಚ್ ಪೋಸ್ಟ್ ಆಫೀಸ್, ಬೆಂಗಳೂರು, ತಿಂಗಳಿಗೆ ಇಷ್ಟು ರೂಪಾಯಿ ಮಾತ್ರ ಅನ್ನುವಂಥದ್ದು. ಒಟ್ಟು 5 ವರ್ಷಗಳಿಗಿರುವ RD ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ ನೋಡಿ, ಡೇಟೆಡ್, ಅಷ್ಟನ್ನು ಅವ್ರು ಕೊಟ್ಟಿರ್ತಾರೆ. ಇನ್ನು ಕಿಸಾನ್ ವಿಕಾಸ್ ಪತ್ರ ಕೂಡ ಇದೆ ಅಂತ ಹೇಳ್ತಾರೆ. ನನ್ನ ಹೆಸರಿನಲ್ಲಿರುವ ಡೇಟೆಡ್ 5/12/2002, ಗಾಂಧಿ ಬಜಾರ್ ಬ್ರಾಂಚ್, ಬೆಂಗಳೂರು, ಇಲ್ಲಿ ಇಷ್ಟು ಇದೆ ಅನ್ನೋದನ್ನು ಕೊಡ್ತಾರೆ. ಇನ್ನು 6ನೇ ಪಾಯಿಂಟ್ ನೋಡಿ, ನನ್ನ ಮೇಲೆ 2 ಎಳೆಯ ಅಂದಾಜು ತೂಕ 2 ತೊಲೆ ಬಂಗಾರ ಇದೆ, 1 ಎಳೆ ಚೈನ್ ಇದೆ,
ಸುಮಾರು 9 ಗ್ರಾಂ ಬಂಗಾರ, 4 ಬಳೆ, ಸುಮಾರು 85 ಗ್ರಾಂ ಬಂಗಾರದ್ದು ಹಾಗೂ 7 ಗ್ರಾಮ್ನ ಉಂಗುರ, ಕಿವಿಯಲ್ಲಿಯ 2 ಜೊತೆ ಅಂದಾಜು 15 ಗ್ರಾಂ ತೂಕದ ಬಂಗಾರ ಕೂಡ, ಅಂದರೆ ಆ ಬಂಗಾರವನ್ನು ಅವರು ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇನ್ನು 7ನೇ ಪಾಯಿಂಟ್ ನೋಡಿ, ಎಲ್ಲ ಚರ ಮತ್ತು ಸ್ಥಿರ ಆಸ್ತಿ. ಸ್ಥಿರ ಅಂದರೆ ಲ್ಯಾಂಡಲ್ಲಿರುವಂಥದ್ದು, ಚರ ಅಂದರೆ ಇದು ಬಂಗಾರ ಇರ್ಬೋದು, ಹಣ ಇರ್ಬೋದು, ಅದಕ್ಕೆ ಚರ ಆಸ್ತಿ. ಆ ಕಡೆಯಿಂದ ಈ ಕಡೆಗೆ ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು, ಚಲಿಸುವಂಥ ಚರ ಆಸ್ತಿ. ಸ್ಥಿರ ಅಂದರೆ ಅಲ್ಲೇ ಇರುವಂಥ, ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದನ್ನು ಈ ರೀತಿ ತಾನು ವಿತರಣೆ ಮಾಡ್ತೇನೆ ಅಂತ ಹೇಳ್ತಾರೆ ನೋಡಿ. 8ನೇ ಪಾಯಿಂಟ್ ನೋಡಿ, ಹಾಲಿ ವಾಸವಾಗಿದ್ದ ಮನೆ ಚಾಮರಾಜಪೇಟೆಯಲ್ಲಿಯ 1ನೇ ಅಡ್ಡರಸ್ತೆಯಲ್ಲಿ ವಾರ್ಡ್ ನಂಬರ್ 17, ಡೋರ್ ನಂಬರ್ 112, ಉದ್ದ 25 ಅಡಿ, ಅಗಲ 30 ಅಡಿ ವಿಸ್ತೀರ್ಣದ ಮನೆಯನ್ನು ನನ್ನ ಮೊಮ್ಮಗನಾದ BS ಗೌರವ್, ತಂದೆ ದಿವಂಗತ BR ಸುಹಾಸ್ ಅಂದರೆ ಅವರ ಮಗ ಅಂದರೆ ಮೊಮ್ಮಗ, ಅವನಿಗೀಗ 16 ವರ್ಷ, ಅವನಿಗೆ ಕೊಟ್ಟಿರ್ತೇನೆ ಆ ಮನೆಯನ್ನು ಅವನಿಗೆ. ಸದರಿ ಮನೆಯ ಚಕ್ಕುಬಂದಿ ಪೂರ್ವಕ್ಕೆ ಸರೋಜ ಸಿದ್ಧಾಂತಿಯ ಮನೆ, ಅದೆಲ್ಲ ನಿಮಗೆ ಗೊತ್ತಿರ್ತದೆ. ಆ ಮನೆಯ ಪೂರ್ವದಲ್ಲಿ ಯಾರ ಮನೆ ಇದೆ, ಪಶ್ಚಿಮದಲ್ಲಿ ಯಾರ ಮನೆ ಇದೆ, ಉತ್ತರಕ್ಕೆ ಯಾರ ಮನೆ ಇದೆ, ಅಲ್ಲೆಲ್ಲ ಹಾಗೆ ದಕ್ಷಿಣಕ್ಕೆ ಯಾರ ಮನೆ ಇದೆ, ಇದೆಲ್ಲವನ್ನು ಅವ್ರು ಹೇಳ್ತಾರೆ. ದಕ್ಷಿಣಕ್ಕೆ ಸುಭದ್ರಮ್ಮನವರ ಮನೆ. ನನ್ನ ಮರಣಾನಂತರ ನನ್ನ ಮೊಮ್ಮಗ BS ಗೌರವನಿಗೆ ಸದರಿ ಮನೆಗೆ ಸಂಪೂರ್ಣ ಹಕ್ಕುದಾರನಾಗಿ ತನ್ನ ಹೆಸರಿಗೆ ಖಾತೆಯನ್ನು ಬದಲಾಯಿಸಿಕೊಂಡು ಕಂದಾಯ ಮುಂತಾದವುಗಳನ್ನು ಅವನು ಕಟ್ಟಿಕೊಂಡು ಹೋಗತಕ್ಕದ್ದು ಹಾಗೂ ನನ್ನ ಜೀವಿತ ಕಾಲದವರೆಗೆ ನನ್ನನ್ನು ಪೋಷಣೆ ಮಾಡಿಕೊಂಡು ಹೋಗುವುದು. ಅಂದರೆ ಇವರು ಬರೀತಾರೆ, ತನ್ನ ಮೊಮ್ಮಗನ ಹೆಸರಿಗೆ ಮನೆಯನ್ನು ಬರೀತಾರೆ, ಉಯಿಲು ಬರೀತಾರೆ. ಅದರಲ್ಲಿ ಒಂದು ಕಂಡೀಷನ್ ಹಾಕ್ತಾರೆ, ನಾನು ಎಂದಿನವರೆಗೆ ಇರ್ತೇನೋ ಅಲ್ಲಿಯವರೆಗೆ ಅವನನ್ನು ನೋಡ್ಕೊಂಡು ಹೋಗಬೇಕು. ಮೊಮ್ಮಗನಾದ BS ಗೌರವನ ಕರ್ತವ್ಯ ಮತ್ತು ಜವಾಬ್ದಾರಿ ಅದು. ಈ ಕರ್ತವ್ಯವನ್ನು ಚಾಚು ತಪ್ಪದೆ ಅವನು ನಿರ್ವಹಿಸ್ತಾನೆ ಅನ್ನುವಂತಹ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ ಅಂತ ಬರೀತಾರೆ. ಇನ್ನು 9ನೇ ಪಾಯಿಂಟ್ ನೋಡಿ, ಮೇಲೆ ತಿಳಿಸಿದ ಪ್ಯಾರಾ ನಂಬರ್ 6ರಲ್ಲಿ, ಅಂದರೆ ಅಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ ಬಂಗಾರದ್ದು, 6ರಲ್ಲಿ ವಿವರಿಸಿದ ಸಮಸ್ತ ಒಡವೆಗಳನ್ನು ನನ್ನ ಮೊಮ್ಮಗಳು ಕುಮಾರಿ BS ಸುಭಾಷಿಣಿ, ತಂದೆ ದಿವಂಗತ BR ಸುಹಾಸ್, ಅವಳಿಗೆ 22 ವರ್ಷ, ಅವಳಿಗೆ ಬಂಗಾರ ಎಲ್ಲ ಅವಳಿಗೆ ಕೊಟ್ಟಿದ್ದಾರೆ ಹುಡುಗಿಗೆ. ಮನೆಯನ್ನು ಗಂಡು ಮೊಮ್ಮಗನಿಗೆ, ಇಲ್ಲಿ ಮೊಮ್ಮಗಳಿಗೆ ಚಿನ್ನವನ್ನು ಕೊಟ್ಟಿದ್ದಾರೆ. ಇನ್ನು 10ನೇ ಪಾಯಿಂಟ್ ನೋಡಿ, ಈ ಉಯಿಲು ನನ್ನ ಮರಣಾನಂತರ ಜಾರಿಗೆ ಬರ್ತದೆ. ಈ ಉಯಿಲಿನ ಮುಂಚೆ ನನ್ನಿಂದ ಯಾವುದೇ ತರಹದ ಉಯಿಲುಗಳು ಬರೆಯಲ್ಪಟ್ಟಿರುವುದಿಲ್ಲ. ಇದೇ ನನ್ನ ಮೊದಲ ಮತ್ತು ಕೊನೆಯ ಉಯಿಲುಗಳಾಗಿರ್ತದೆ. ಇನ್ನು 11ನೇ ಪಾಯಿಂಟ್ ನೋಡಿ, ನನ್ನ ಆಸ್ತಿಗಳ ವಿಲೇವಾರಿ ಹೀಗೆಯೇ ಆಗತಕ್ಕದ್ದು. ನಾನು ಈ ಉಯಿಲನ್ನು ಯಾರ ಪ್ರಲೋಭನೆ ಹೆದರಿಕೆಗೆ ಒಳಗಾಗದೆ ನನ್ನ ಸ್ವಂತ ಇರಾದೆಯಿಂದ ಸ್ವಬುದ್ಧಿಯಿಂದ ಬರೆದಿದ್ದೇನೆ. ಅಂದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಕೆಲವರು ಮಾನಸಿಕವಾಗಿ ಒತ್ತಡವನ್ನು ಹೇರ್ತಾರೆ, ಹೀಗೆ ನನಗೆ ಕೊಡಬೇಕು, ಆ ಆಸ್ತಿಯನ್ನು ಕೊಡಬೇಕು, ಈ ಆಭರಣಗಳನ್ನು ನನಗೆ ಕೊಡಬೇಕು, ಆ ಹಣವನ್ನು ನನಗೆ ಕೊಡಬೇಕು ಅನ್ನುವಂಥ ಒತ್ತಾಯ ಇರ್ತದೆ. ಹೆದರಿಸಿ ಕೆಲವರು ಅಂಥದ್ದು ಕೂಡ ಆಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಾನು ಯಾರ ಪ್ರಲೋಭನೆಗೂ ಕೂಡ ನಾನು ಒಳಗಾಗಲಿಲ್ಲ, ಯಾರ ಹೆದರಿಕೆಯಿಂದಲೂ ಬರಿತಾ ಇಲ್ಲ, ನನ್ನ ಸ್ವಂತ ಬುದ್ಧಿಯಿಂದ ಬರಿತಾ ಇದ್ದೇನೆ ಅನ್ನೋದನ್ನು ಹೇಳ್ತಾರೆ. ಇನ್ನು 12ನೇ ಪಾಯಿಂಟ್, ಈ ರೀತಿ ಹೇಳಿ ಬರೆಯಿಸಿದ ಉಯಿಲನ್ನು ಓದಿ ನಾನು ಹೇಳಿದ ಪ್ರಕಾರ ಬರೆಯಲ್ಪಟ್ಟಿತು ಎಂದು ಖಚಿತ ಮಾಡಿಸಿಕೊಂಡಿದ್ದೇನೆ. ಮೇಲೆ ಹೇಳಿದ ಇಸವಿ ತಾರೀಖು ಅಂದರೆ 13ನೇ ದಿನ ಏಪ್ರಿಲ್ ತಿಂಗಳು 2019ನೇ ಇಸವಿಯಂದು ಈ ಕೆಳಕಂಡ ಸಾಕ್ಷಿಗಳ ಸಮ್ಮುಖದಲ್ಲಿ ಸಹಿ ಹಾಕಿರುತ್ತೇನೆ. ಸಾಕ್ಷಿಗಳು ಕೂಡ ನನ್ನ ಎದುರಿನಲ್ಲೇ ಸಹಿ ಮಾಡಿರ್ತಾರೆ. ಗೊತ್ತಿದೆ ನಿಮಗೆ, 2 ಸಾಕ್ಷಿಗಳು ಬೇಕು ಅಂತ. ಬರೆದವರ ಸಹಿ ನೋಡಿ, RV ಸುಭದ್ರಮ್ಮ. ಇನ್ನು ಸಾಕ್ಷಿಗಳು RK ಸ್ವಾಮಿನಾಥನ್, 2ನೇದು ಗೋವಿಂದಪ್ಪ. ಇನ್ನು ಅವರ ಹೆಸರನ್ನು ಇಲ್ಲಿ ಹಾಕಿದ್ದಾರೆ. ಈ ಉಯಿಲು ಪತ್ರವನ್ನು ವಕೀಲರ ಮುಖಾಂತರ ಬರೆಸುವಂಥದ್ದು, ಹಾಗಾಗಿ ಅವರ ಹೆಸರನ್ನು ಹಾಕಿದ್ದಾರೆ ನೋಡಿ. HR ರಾಮಪ್ರಸಾದ್, ಅಡ್ವೊಕೇಟ್, ವಾಣಿವಿಲಾಸ ರಸ್ತೆ, ಬಸವನಗುಡಿ, ಬೆಂಗಳೂರು. ಅಲ್ಲಿ ತಾರೀಕು ಕೂಡ ಮೇಲೆ ನೋಡ್ಕೊಳ್ಬೋದು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಉಯಿಲು ಪತ್ರವನ್ನು ನೋಡಿದೆವು. ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಆನಂತರ ನಿಮ್ಮೆಲ್ಲ ಪಾಠಗಳ ವಿಡಿಯೋಗಳಿಗೆ ಭೇಟಿ ನೀಡಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.